ಈ ಸಲ ಮೇಡಮ್ ಸ್ಪೆಸಿಫಿಕವಾಗಿ ಒಂದು ಲೈಟ್ನಿಂಗ್ ಸ್ಟ್ರೈಕ್ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅದರಲ್ಲಿ ನಮ್ಮ ಕಂದಾಯ ಇಲಾಖೆಯಿಂದನೇ ಅದು ಡೂಸ್ ಆ್ಯಂಡ್ ಡೋಂಟ್ಸ್ ಸ್ಪಷ್ಟವಾಗಿ ಬಂದಿದೆ. ಪ್ಲಸ್ ಎಲ್ಲ ಪ್ರಿಕಾಷನರಿ ಮೆಜರ್ಸ್ ಎಲ್ಲ ಹೇಳಿದ್ದಾರೆ. ಇದು ಲೈಟ್ನಿಂಗ್ ಸ್ಟ್ರೈಕ್ ಬಂದಾಗ ಒಂದು ಆ್ಯಪ್ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಒಂದು ದಾಮಿನಿ ಆ್ಯಪ್ ಇದೆ. ಆ ದಾಮಿನಿ ಆ್ಯಪ್ ತಾವು ಎಲ್ಲ ಡೌನ್ಲೋಡ್ ಮಾಡಬೇಕು. ಆ ಆ್ಯಪ್ ಮುಖಾಂತರ 7 ಮಿನಿಟ್ಸ್, 14 ಮಿನಿಟ್ಸ್ ಪ್ಲಸ್ 21 ಮಿನಿಟ್ಸ್ ಈ 3 ಲೆವೆಲಲ್ಲಿ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಈ ಆ್ಯಪ್ಗಳನ್ನು ನೀವು ಎಲ್ಲರೂ ಡೌನ್ಲೋಡ್ ಮಾಡಬೇಕು. ನಿಮ್ಮ ಮೊಬೈಲ್ ಲೊಕೇಶನ್ ಮತ್ತು GPS ಲೊಕೇಶನಿಂದ ತಮಗೆ ಇದು ಲೈಟ್ನಿಂಗ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಈ ಲೈಟ್ನಿಂಗ್ದು ವಾರ್ನಿಂಗ್ ಬಂದ ತಕ್ಷಣ ಅದರಲ್ಲಿ ನಮ್ಮ ಪ್ರಿಕಾಷನರಿ ಮೆಜರ್ ಏನೇನಿದೆ ಅದು ಎಲ್ಲ ಫಾಲೋ ಮಾಡಬೇಕು. ಆಚೆ ಕಡೆ ಹೋಗಬಾರ್ದು, ಆಚೆ ಕಡೆ ಮೊಬೈಲಲ್ಲಿ ಫೋನಲ್ಲಿ ಮಾತಾಡಬಾರ್ದು. ಯಾಕಂದರೆ ಅದು ಲೈಟ್ನಿಂಗ್ ಆಗಲಿಕ್ಕೆ ಮತ್ತು ಜಾಸ್ತಿ ಚಾನ್ಸಸ್ ಇರುತ್ತೆ. ಒಂದು ದೊಡ್ಡ ಮರ ಇದ್ದಿದ್ರೆ ಅದು ದೊಡ್ಡ ಮರ ಕೆಳಗಡೆ ಕೆಲವರು ಶೇಡ್ ತಗೊಳ್ತಾರೆ. ಬಟ್ ಲೈಟ್ನಿಂಗ್ ಸ್ಟ್ರೈಕ್ದು ಚಾನ್ಸಸ್ ದೊಡ್ಡ ಮರ ಇದ್ದಿದ್ರೆ ಅದರಲ್ಲಿ ಜಾಸ್ತಿ ಇರುತ್ತೆ. ಸೊ ಆ ಥರದ್ದು ಏನೇನು ಪ್ರಿಕಾಷನರಿ ಮೆಜರ್ ಇದೆ ಅದಕ್ಕೆ ಫುಲ್ ಸುತ್ತೋಲೆ ಬಂದಿದೆ. ಅದು ನಾವು ತಮಗೆ ಅದು ಕೊಡ್ತೀನಿ, ಅದು ಸಾಫ್ಟ್ ಕಾಪಿ. ಬಟ್ ಈ ದಾಮಿನಿ ಆ್ಯಪ್ ಬಗ್ಗೆ ಜಾಸ್ತಿ ಜಾಗೃತಿ ಮಾಡಲಿಕ್ಕೆ ಮತ್ತು ಇದು ಡೌನ್ಲೋಡ್ ಮಾಡಿ ಅದು ಬಳಸಲಿಕ್ಕೆ ತಾವು ಎಲ್ಲರಿಗೆ ಹೇಳಬೇಕು. ಅದು ನಾವು ಅಪ್ಡೇಟ್ ಮಾಡಿ ತಮಗೆ ಮಾಹಿತಿ ಕೊಡ್ತೇನೆ. ಬಟ್ ಸ್ಪೆಸಿಫಿಕ್ ಏನಿದೆ, ಲೈಟ್ನಿಂಗ್ ಈಸ್ ಅ ವೆರಿ ಅನ್ಪ್ರಿಡಿಕ್ಟೇಬಲ್ ಇನ್ಸಿಡೆಂಟ್. ಆ್ಯಕ್ಚುಲಿ ಎಲ್ಲಿ ಬಿಡುತ್ತೆ ಅಂತ ಅದು ಸ್ಪೆಸಿಫಿಕ್ ಲೊಕೇಶನ್ ಕೊಡಲಿಕ್ಕಾಗಲ್ಲ. ಅವರು ಒಂದು ಫುಲ್ ಏರಿಯಾ ಅಂತ ಹೇಳ್ತಾರೆ. ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಈ ಥರದ್ದು ಲೈಟ್ನಿಂಗ್ ಆಗಲಿಕ್ಕೆ ಇಷ್ಟದಂಥ ಚಾನ್ಸಸ್ ಇರುತ್ತೆ. ಈ ನಮ್ಮಲ್ಲಿ ಇದು ಬಹುಶಃ ದಿಸ್ ಈಸ್ ಆನ್ ದ ಲೀವರ್ಡ್ ಸೈಡ್ ಆಫ್ ದಿ ವೆಸ್ಟರ್ನ್ ಘಾಟ್ಸ್. ಸೊ ಮಾನ್ಸೂನ್ ಬಂದಾಗ ಇಲ್ಲಿ ಸ್ವಲ್ಪ ಅನ್ಪ್ರೆಡಿಕ್ಟೇಬಲ್ ರೇನ್ಸ್ಗೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಇಲ್ಲಿ ದಾಮಿನಿ ಆ್ಯಪಲ್ಲಿ ನೋಡಿದ್ರೆ ನಿಮಗೆ ಕೂಡ ಇದು ಮಾಹಿತಿ ಬರುತ್ತೆ. ದಟ್ ಲೈಟ್ನಿಂಗ್ ಸ್ಟ್ರೈಕ್ ಬಗ್ಗೆ ನಮ್ಮ ಅದು ಮಾಹಿತಿ ಏನಿದೆ ಅದು ದಟ್ ಈಸ್ ಓನ್ಲಿ ಫಾರ್ 15 to 20 ಮಿನಿಟ್ಸ್ ಪೀರಿಯಡ್ ಆ್ಯಕ್ಚುಲಿ. ಅದ ಪ್ರಕಾರ ತಮಗೆ ತಮ್ಮ ಮೊಬೈಲಲ್ಲಿ ಅಲರ್ಟ್ ಬಂದರೆ ಮೋಸ್ಟ್ಲಿ ನಾವು ಲೈಟ್ನಿಂಗ್ ಅರೆಸ್ಟರ್ ಏನಿದೆ ಅದು ಹಾಕ್ತೀವಿ. ಬಟ್ ಬಹುಶಃ ಅಲ್ಲೇ ಲೈಟ್ನಿಂಗ್ ಬೀಳುತ್ತೆ ಅಂತ ದಟ್ ಈಸ್ ನಾಟ್ ವೆರಿ ಲೈಕ್ ವಿ ಆರ್ ನಾಟ್ ವೆರಿ ಕಾನ್ಫಿಡೆಂಟ್ ಆ್ಯಕ್ಚುಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.